ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದಾರೆ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, PSTR ನೇಮಕಾತಿಗೆ ಸಂಬಂಧಪಟ್ಟಂತಹ ಅಧಿಕೃತ ಅಂಕಿಅಂಶಗಳೊಂದಿಗೆ ಅಧಿಕೃತ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇದ್ದೀವಿ. ಸ್ನೇಹಿತರೆ, ಯಾರೆಲ್ಲ PSTR ನೇಮಕಾತಿಗೆ ಸಂಬಂಧಪಟ್ಟಂತೆ ತಾವು ಕಾಯ್ತಾ ಇದ್ದೀರಿ ಹಾಗೂ PSTR ಶಿಕ್ಷಕರಾಗಬೇಕು ಅಂತ ಹೇಳಿ ತಾವು ಯಾರೆಲ್ಲ ಕನಸನ್ನು ಕಂಡಿದ್ದೀರಿ ಅವರೆಲ್ಲರಿಗೂ ಕೂಡ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾರೆಲ್ಲ ತಮ್ಮ PSTR ಶಿಕ್ಷಕ ಆಕಾಂಕ್ಷಿ ಸ್ನೇಹಿತರಿರ್ತಾರೆ ಅವರೆಲ್ಲರಿಗೂ ಕೂಡ ಹೆಚ್ಚು ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಅವ್ರಿಗೂ ಕೂಡ ಮಾಹಿತಿಯನ್ನು ತಲುಪಿಸಿ ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ತಾವು ನೋಡಿದ್ದೇ ಆದರೆ PSTR ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಪಿನ್ ಟು ಪಿನ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕವರ್ ಮಾಡಲಾಗಿರುತ್ತೆ ಸ್ನೇಹಿತರೆ, ಹಾಗಿದ್ದರೆ ಈ ವಿಡಿಯೋ ಏನೇನು ಒಳಗೊಂಡಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತಾವಿಲ್ಲಿ ನೋಡ್ತಾ ಇದ್ದೀರಾ, ಕಲ್ಯಾಣ ಕರ್ನಾಟಕ ಭಾಗದ PSTR ಹುದ್ದೆಗಳು ಎಷ್ಟು ಅಂತಕ್ಕಂಥದ್ದು. ಇದು ಎಲ್ಲರಲ್ಲೂ ಕಾಡ್ತಕ್ಕಂತಹ ಒಂದು ಪ್ರಶ್ನೆ ಸ್ನೇಹಿತರೆ. ಟೋಟಲ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ PSTR ಹುದ್ದೆಗಳು ಟೋಟಲ್ ಎಷ್ಟು ಇವೆ ಅಂತಕ್ಕಂತಹ ಒಂದು ಅಧಿಕೃತ ಮಾಹಿತಿ ಹಾಗೂ ಎಷ್ಟು ಪೋಸ್ಟ್ಗಳನ್ನ ಕಾಲ್ ಮಾಡಲಾಗುತ್ತೆ, ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಇಲ್ಲಿ ನೀಡಲಾಗುತ್ತೆ. ಹಾಗೆಯೇ ಅದರ ಜೊತೆಗೆ ಒಟ್ಟು TET 1ರಿಂದ 5ನೇ ತರಗತಿಗೆ ಅರ್ಹತೆ ಪಡೆದ ಅಭ್ಯರ್ಥಿಗಳ ವಿವರ ಏನು ಅಂತಕ್ಕಂಥದ್ದು. ಇದು ನಿಜಕ್ಕೂ ಕೂಡ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ಟೋಟಲ್ 1ರಿಂದ 5ನೇ ತರಗತಿಗೆ ಅಂದರೆ ಫಸ್ಟ್ ಪೇಪರ್ ಎಲಿಜಿಬಲ್ ಆಗಿರ್ತಕ್ಕಂತಹ TET ಪಡೆದ ಟೋಟಲ್ ಅಭ್ಯರ್ಥಿಗಳ ವಿವರವನ್ನು ಸಹ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ. ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಟ್ಟು TETಯನ್ನು ಎಷ್ಟು ಜನ ಎಲಿಜಿಬಲ್ ಆಗಿದ್ದಾರೆ ಅಂತಕ್ಕಂಥದ್ದು ಇದು ಕೂಡ ತುಂಬ ಇಂಪಾರ್ಟೆಂಟ್ ಮತ್ತು ಯೂಸ್ಫುಲ್ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೀಮಿತಗೊಳಿಸುವಂತೆ ಈ ಒಂದು PSTR ನೇಮಕಾತಿ ನಡೆಯುತ್ತಿರುವುದರಿಂದ ಯಾರೆಲ್ಲ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಆಕಾಂಕ್ಷಿಗಳಿರ್ತೀರಿ ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ TETಯನ್ನು ಎಷ್ಟು ಜನ ಎಲಿಜಿಬಲ್ ಆಗಿದ್ದಾರೆ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಸಹ ಇಲ್ಲಿ ನೀಡಲಾಗುತ್ತೆ. ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರತಕ್ಕಂತಹ PSTR ಹುದ್ದೆಗಳು ಟೋಟಲ್ ಎಷ್ಟು ಅಂತಕ್ಕಂತಹ ಒಂದು ವಿವರವನ್ನು ಸಹ ಇಲ್ಲಿ ನೀಡಲಾಗುತ್ತೆ. ಅದರ ಜೊತೆಗೆ ಪರೀಕ್ಷೆಗೆ ಎಷ್ಟು ಪತ್ರಿಕೆಗಳು ಇರ್ತವೆ ಅಂತಕ್ಕಂಥದ್ದು, ಅದರ ಜೊತೆಗೆ ಹಾಗೆಯೇ ನೇಮಕಾತಿಗಳು ಯಾವಾಗ ಆಗಬಹುದು ಅಂತಕ್ಕಂತಹ ಒಂದು ಎಲ್ಲ ಅಂಶಗಳನ್ನು ಈ ಒಂದು ಸೆಷನ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಕಲ್ಯಾಣ ಕರ್ನಾಟಕ ಭಾಗದ PSTR ಹುದ್ದೆಗಳು ಎಷ್ಟು ಅಂತಕ್ಕಂತಹ ಒಂದು ಅಧಿಕೃತ ಮಾಹಿತಿಯನ್ನು ಇಲ್ಲಿ ಹಂಚಿಕೊಳ್ತಾ ಇದ್ದೀವಿ ಸ್ನೇಹಿತರೆ. ತಾವಿಲ್ಲಿ ನೋಡ್ತಾ ಇದ್ರೆ ಟೋಟಲ್ ಆಗಿ PSTR ನೇಮಕಾತಿಗೆ ಈಗಾಗಲೇ ಆರ್ಥಿಕ ಇಲಾಖೆಯ ಅನುಮೋದನೆ ಹೊಂದಿರತಕ್ಕಂತಹ ಟೋಟಲ್ 4,882 ಹುದ್ದೆಗಳು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ PSTR ಹುದ್ದೆಗಳನ್ನು ನೇಮಕಾತಿ ಮಾಡೋದಕ್ಕೆ ಸಂಬಂಧ ಈಗಾಗಲೇ ಆರ್ಥಿಕ ಅನುಮೋದನೆ ಸಿಕ್ಕಿದ್ದು ಈಗ ಅಧಿಸೂಚನೆ ಆಗುವುದಷ್ಟೇ ಬಾಕಿ ಇರುತ್ತೆ. ಟೋಟಲ್ ಕಲ್ಯಾಣ ಕರ್ನಾಟಕ ಪ್ರದೇಶದ 7 ಜಿಲ್ಲೆಗಳಲ್ಲಿ ಖಾಲಿ ಇರತಕ್ಕಂತಹ ಪ್ರಾಥಮಿಕ ಶಾಲಾ ಶಿಕ್ಷಕ ಅಂದರೆ 1ರಿಂದ 5ನೇ ತರಗತಿಯ PSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಒಟ್ಟು 4,882 ಹುದ್ದೆಗಳು ಖಾಲಿ ಇರ್ತವೆ ಅಂತಕ್ಕಂತಹ ಒಂದು ಆರ್ಥಿಕ ಅನುಮೋದನೆಯನ್ನು ಪಡೆದಿದ್ದು ಈಗಾಗಲೇ ನೇಮಕಾತಿ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗೋಕ್ಕೆ ಬಾಕಿ ಇದೆ ಅಂತಕ್ಕಂಥದ್ದನ್ನು ಅಧಿಕೃತವಾಗಿ ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರು ಇಲ್ಲಿ ಮಾಹಿತಿಯನ್ನು ನೀಡಿರ್ತಾರೆ. ಹಾಗೆಯೇ ಮುಂದುವರಿಯುತ್ತಾ ಎರಡನೇ ಪ್ರಶ್ನೆ ನಮ್ಮದು, ಒಟ್ಟು TET 1ರಿಂದ 6ನೇ ತರಗತಿಗೆ ಅರ್ಹತೆ ಪಡೆದಿರತಕ್ಕಂತಹ ಅಭ್ಯರ್ಥಿಗಳ ವಿವರ. ಇದು ಟೋಟಲ್ ಎಂಟೈರ್ ಕರ್ನಾಟಕ 1ರಿಂದ 5ನೇ ತರಗತಿಗೆ ಎಲಿಜಿಬಲ್ ಆಗಿರತಕ್ಕಂತಹ TET 1 to 5th ಫಸ್ಟ್ ಪೇಪರ್ ಎಲಿಜಿಬಲ್ ಆಗಿರ್ತಕ್ಕಂತಹ ಒಟ್ಟು ಸಂಖ್ಯೆಯನ್ನು ನಾವು ನೋಡೋದಾದರೆ ಸ್ನೇಹಿತರೆ, ಇಲ್ಲಿ ಒಟ್ಟು 1,20,000 ಆಕಾಂಕ್ಷಿಗಳು ಫಸ್ಟ್ ಪೇಪರನ್ನು ಎಲಿಜಿಬಲ್ ಆಗಿರ್ತಾರೆ. ಇದು ಎಂಟೈರ್ ಕರ್ನಾಟಕ ಡಾಟಾ ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ TETಯನ್ನು ಎಷ್ಟು ಜನ ಎಲಿಜಿಬಲ್ ಆಗಿದ್ದಾರೆ ಅಂತಕ್ಕಂತಹ ಮಾಹಿತಿ ಇದು ಕೂಡ ಒಂದು ಅಧಿಕೃತ ಮಾಹಿತಿಯಾಗಿದ್ದು ಒಟ್ಟು ಅಂದಾಜು
30,000ದಿಂದ 40,000 ಅಭ್ಯರ್ಥಿಗಳು ಟಿ ಇ ಟಿಯನ್ನು ಕಲ್ಯಾಣ ಕರ್ನಾಟಕದಲ್ಲಿ ಪಾಸ್ ಆಗಿರ್ತಾರೆ, ಅಂದರೆ ಎಲಿಜಿಬಲ್ ಆಗಿರ್ತಾರೆ. ಹಾಗಾಗಿ ನಿಮ್ಮ ಕಾಂಪಿಟೇಷನ್ ಏನಿದ್ರೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ 30ರಿಂದ 40,000 ಅಭ್ಯರ್ಥಿಗಳ ಜೊತೆಗೆ ಮಾತ್ರ. ಹಾಗಿದ್ರೆ ಟೋಟಲ್ ಆಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರ್ತಕ್ಕಂತಹ PSTR ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾವಾರು ಹುದ್ದೆಗಳನ್ನು ನಾವು ನೋಡ್ತಾ ಹೋಗೋಣ. ಹಾಗೆಯೇ ಒಟ್ಟು ಹುದ್ದೆಗಳು ಎಷ್ಟು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗೋಣ ಒಂದೊಂದಾಗಿ. ತಾವಿಲ್ಲಿ ನೋಡ್ತಾ ಇದ್ದೀರಾ, ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರ್ತಕ್ಕಂತಹ PSTR ಹುದ್ದೆಗಳ ಸಂಖ್ಯೆಯನ್ನು ನೋಡೋದಾದರೆ, ಇಲ್ಲಿ ಬಳ್ಳಾರಿಯಲ್ಲಿ ಟೋಟಲ್ 4 ತಾಲೂಕುಗಳಲ್ಲಿ ಒಂದು PSTR ಶಿಕ್ಷಕ ಹುದ್ದೆಗಳು ಖಾಲಿ ಇರ್ತವೆ. ಕುರುಗೋಡು, ಸಂಡೂರು, ಸಿರುಗುಪ್ಪ ಮತ್ತು ಬಳ್ಳಾರಿ ಈಸ್ಟ್ ಅಂತ ಹೇಳಿ ಒಟ್ಟು 1,264 ಹುದ್ದೆಗಳು PSTR ಹುದ್ದೆಗಳು ಬಳ್ಳಾರಿ ಜಿಲ್ಲೆಯಲ್ಲಿ ಖಾಲಿ ಇರ್ತವೆ. ಹಾಗಿದ್ರೆ ನಂತರದ ಜಿಲ್ಲೆ ಬಂದ್ಬಿಟ್ಟು ಬೀದರ್. ಬೀದರ್ ಜಿಲ್ಲೆಯಲ್ಲಿ ಒಟ್ಟು 5 ತಾಲೂಕುಗಳಲ್ಲಿ ಹುದ್ದೆಗಳು PSTR ಹುದ್ದೆಗಳು ಖಾಲಿ ಇರ್ತವೆ. ತಾವಿಲ್ಲಿ ನೋಡ್ತಾ ಇದ್ದೀರಾ, ಔರಾದ್, ಬಸವಕಲ್ಯಾಣ, ಭಾಲ್ಕಿ, ಬೀದರ್ ಮತ್ತು ಹುಮ್ನಾಬಾದಲ್ಲಿ ಒಟ್ಟು 459 ಹುದ್ದೆಗಳು ಬೀದರ್ ಜಿಲ್ಲೆಯಲ್ಲಿ PSTR ಖಾಲಿ ಇರ್ತವೆ. ಹಾಗೆಯೇ ಮುಂದುವರಿಯುತ್ತಾ ಕಲಬುರಗಿ ಜಿಲ್ಲೆಯ ಒಂದು ಹುದ್ದೆಗಳನ್ನು ನಾವು ನೋಡ್ತಾ ಹೋದರೆ PSTR ಕಲಬುರಗಿ ಜಿಲ್ಲೆಯಲ್ಲಿ ಆಳಂದ, ಅಫಜಲ್ಪುರ, ಚಿಂಚೋಳಿ, ಚಿತ್ತಾಪುರ, ಗುಲ್ಬರ್ಗಾ ಸೌತ್ ಮತ್ತು ಗುಲ್ಬರ್ಗಾ ನಾರ್ತ್ ಮತ್ತು ಜೇವರ್ಗಿ ಮತ್ತು ಸೇಡಂ ಟೋಟಲು ಕಲಬುರಗಿ ಜಿಲ್ಲೆ ಒಂದರಲ್ಲೇ 1,445 ಹುದ್ದೆಗಳು ಖಾಲಿ ಇರ್ತವೆ ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ಕೊಪ್ಪಳ ಜಿಲ್ಲೆಯ ಒಂದು ಅಂಕಿಅಂಶವನ್ನು ನಾವು ನೋಡೋದಾದರೆ, ಕೊಪ್ಪಳ ಜಿಲ್ಲೆಯಲ್ಲಿ ಟೋಟಲ್ 4 ತಾಲೂಕುಗಳಲ್ಲಿ ಹುದ್ದೆಗಳು PSTR ಖಾಲಿ ಇರ್ತವೆ. ಗಂಗಾವತಿ, ಕೊಪ್ಪಳ, ಕುಷ್ಟಗಿ ಮತ್ತು ಯಲಬುರ್ಗಾ ಟೋಟಲ್ ಕೊಪ್ಪಳ ಜಿಲ್ಲೆಯಲ್ಲಿ 1,383 ಹುದ್ದೆಗಳು ಖಾಲಿ ಇರ್ತವೆ ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ರಾಯಚೂರು ಜಿಲ್ಲೆಯ ಒಂದು ಅಂಕಿಅಂಶವನ್ನು ನಾವು ನೋಡೋದಾದರೆ, ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು 5 ತಾಲೂಕುಗಳಿಗೆ ಸಂಬಂಧಪಟ್ಟಂತಹ ಹುದ್ದೆಗಳು ಖಾಲಿ ಇರ್ತವೆ. ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇರ್ತಕ್ಕಂತಹ ಒಂದು ಜಿಲ್ಲೆ ಅಂತಕ್ಕಂಥ ಒಂದು ರಾಯಚೂರು ಜಿಲ್ಲೆಗೆ ಹೇಳ್ಬೋದು. ಇಲ್ಲಿ ದೇವದುರ್ಗ ಮತ್ತು ಲಿಂಗಸ್ಗೂರು, ಮಾನ್ವಿ ಮತ್ತು ರಾಯಚೂರು ಮತ್ತು ಸಿಂಧನೂರು ಇಲ್ಲಿ ಒಟ್ಟು 2,888 ಹುದ್ದೆಗಳು ಖಾಲಿ ಇರ್ತವೆ ಸ್ನೇಹಿತರೆ. ಹಾಗೆಯೇ ಮುಂದುವರಿಯುತ್ತಾ ನಾವು ವಿಜಯನಗರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ವಿಜಯನಗರ ಜಿಲ್ಲೆಯಲ್ಲಿ ಅತಿ ಕಡಿಮೆ ಅಂತ ಹೇಳಿದರೆ ಟೋಟಲ್ 5 ತಾಲೂಕುಗಳಲ್ಲಿ ಖಾಲಿ ಇರ್ತವೆ. ಹಡಗಲಿ, ಹಗರಬೊಮ್ಮನಹಳ್ಳಿ, ಹೊಸಪೇಟೆ, ಕೂಡ್ಲಿಗಿ ಮತ್ತು ಹರಪನಹಳ್ಳಿ ಒಟ್ಟು 252 PSTR ಹುದ್ದೆಗಳು ಖಾಲಿ ಇರ್ತವೆ. ಹಾಗಾಗಿ ನಂತರ ಅತಿ ಪ್ರಮುಖವಾದ ಒಂದು ಅಂಶ ಅಂತ ಹೇಳಿದರೆ ಈ ವಿಡಿಯೋದು, ಒಂದು ಹುದ್ದೆಗೆ ಎಷ್ಟು ಅಭ್ಯರ್ಥಿಗಳು ಎಲಿಜಿಬಲ್ ಮತ್ತು ಕಾಂಪಿಟೇಷನ್ ಅಂತಕ್ಕಂಥದ್ದನ್ನು ನೋಡೋದಾದರೆ, ಟೋಟಲ್ ಇಲ್ಲಿ ಖಾಲಿ ಇರ್ತಕ್ಕಂತಹ 4,000 ಒಂದು ಸೆಕೆಂಡ್ ಅಭ್ಯರ್ಥಿಗಳೇ ಟೋಟಲ್ ಇಲ್ಲಿ 4,882 ಹುದ್ದೆಗಳು ಖಾಲಿ ಇದ್ದು, ಆ 4,882 ಹುದ್ದೆಗಳಿಗೆ ಏನು PSTR ನೇಮಕಾತಿ ನಡೆಯುತ್ತೆ 2026ರಲ್ಲಿ, ಆ 4,882 ಹುದ್ದೆಗಳಿಗೆ ನಾವು ಓವರಾಲ್ ಆಗಿ ಈ ಡಾಟಾವನ್ನು ಅನಲೈಸ್ ಮಾಡಿದಾಗ ಕಂಡು ಬಂದಂತಹ ಒಂದು ಆಶ್ಚರ್ಯಕರವಾದ ಒಂದು ಸಂಗತಿ ಅಂತ ಹೇಳಿದರೆ, ಒಂದು ಹುದ್ದೆಗೆ ಕೇವಲ 8 ಅಭ್ಯರ್ಥಿಗಳು ಮಾತ್ರ ತಮಗೆ ಕಾಂಪಿಟೇಷನ್ ನೀಡುತ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಕಲ್ಯಾಣ ಕರ್ನಾಟಕ ಭಾಗದ PSTR ಶಿಕ್ಷಕರಿಗೋಸ್ಕರ ಯಾರೆಲ್ಲ ತಯಾರಿಯನ್ನು ನಡೆಸಿದ್ದೀರಿ, ನಿಜಕ್ಕೂ ತಮಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತಾವೆಲ್ಲರೂ ಕೂಡ ಸ್ವಲ್ಪನೂ ನೆಗ್ಲೆಕ್ಟ್ ಮಾಡ್ದೇನೆ ಈಗಿನಿಂದಲೇ ತಮ್ಮ ತಯಾರಿಯನ್ನು ಪ್ರಾರಂಭಿಸಿದ್ದೇ ಆದರೆ 2026ರಲ್ಲಿ PSTR ಶಿಕ್ಷಕರಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ನೋಡಿ ಇಲ್ಲಿ ಎಷ್ಟು ಕಡಿಮೆ ಅಂತ ಹೇಳಿದರೆ, ಇಡೀ ಎಂಟೈರ್ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂತಹ ಅಭ್ಯರ್ಥಿಗಳು ಟೋಟಲ್ 4,882 ಹುದ್ದೆಗಳಿಗೆ ತಾವೇನು ಪರೀಕ್ಷೆಯನ್ನು ಬರೀಬೇಕಾಗುತ್ತೆ 2026ರಲ್ಲಿ ನೋಟಿಫಿಕೇಶನ್ ಆಗೋದು. ಆ ಒಂದು ಪರೀಕ್ಷೆಯಲ್ಲಿ ಕೇವಲ ತಮಗೆ ಕಾಂಪಿಟೇಷನ್ ಇರ್ತಕ್ಕಂಥದ್ದು 8 ಅಭ್ಯರ್ಥಿಗಳು. ಅಂದರೆ ಒಂದು ಪೋಸ್ಟನ್ನು ತಾವು ಪಡಿಬೇಕಂದ್ರೆ ಹೇಳಿದರೆ PSTR ಶಿಕ್ಷಕರದು ಕೇವಲ 8 ಜನನ ಎಲಿಮಿನೇಟ್ ಮಾಡಿದರೆ ಆಯಿತು. 7 ಜನನ ತಾವು ಎಲಿಮಿನೇಟ್ ಮಾಡಿದರೆ ಕೊನೆಗಿರ್ತಕ್ಕಂತಹ 8ನೇ ಅಭ್ಯರ್ಥಿಯೇ ತಾವಾಗಿರ್ತೀರಿ. ಹಾಗಾಗಿ ಅತಿ ಕಡಿಮೆ ಕಾಂಪಿಟೇಷನ್ ಇರ್ತಕ್ಕಂತಹ ಈ PSTR ಶಿಕ್ಷಕ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ತಾವು ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗೆಯೇ ನಾವು
ಈ ಒಂದು PSTR ಶಿಕ್ಷಕ ಹುದ್ದೆಗೆ ಸಂಬಂಧಪಟ್ಟಂತೆ ಎಷ್ಟು ಪತ್ರಿಕೆಗಳ ಒಂದು ಪರೀಕ್ಷೆ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಈ ಮೊದಲು ಪೇಪರ್ 1 ಅಷ್ಟೇ ಇತ್ತು ಸ್ನೇಹಿತರೆ. ಹಾಗಾಗಿ ಈಗಲೂ ಕೂಡ ನಾವು ಅಧಿಕೃತವಾದ ಮಾಹಿತಿ ಬರದೇ ಇರುವುದರಿಂದ ಈ ಪೇಪರ್ 1ಅನ್ನೇ ನಾವು ಕನ್ಸಿಡರ್ ಮಾಡ್ಕೋತಾ ಹೋಗೋದಾದರೆ ಈ ಪೇಪರ್ 1 ಟೋಟಲ್ 150 ಮಾರ್ಕ್ಸ್ಗೆ ತಮಗೆ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಟೋಟಲ್ 150 ಮಾರ್ಕ್ಸ್ಗೆ ಇರ್ತಕ್ಕಂತಹ ಈ ಪರೀಕ್ಷೆಯನ್ನು ತಾವು ಯಶಸ್ವಿಯಾಗಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿದ್ದೇ ಆದರೆ PSTR ಆಗೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಹಾಗಿದ್ರೆ ಈ ಒಂದು PSTR ನೇಮಕಾತಿ 2026 ಯಾವಾಗ ಆಗುತ್ತೆ ಅಂತಕ್ಕಂತಹ ಒಂದು ಅಸಂಪ್ಷನನ್ನು ನಾವು ಮಾಡ್ತಾ ಹೋಗೋದಾದರೆ ಸ್ನೇಹಿತರೆ, ಈಗಾಗಲೇ ನಾವು ಇರ್ತಕ್ಕಂಥದ್ದು ಡಿಸೆಂಬರಲ್ಲಿ. ಪ್ರಾಬಬ್ಲಿ ಈ ಒಂದು ನೋಟಿಫಿಕೇಶನ್ ಬಂದುಬಿಟ್ಟು PSTR ನೋಟಿಫಿಕೇಶನು ಜನವರಿ 2026 ಇಂದ ಹಿಡಿದುಬಿಟ್ಟು ಮಾರ್ಚ್ ಅಥವಾ ಏಪ್ರಿಲ್ ನಡುವೆ ಈ ಒಂದು ನೇಮಕಾತಿ ಅಧಿಕೃತವಾಗಿ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ಯಾವುದೇ ಡೌಟ್ ಬೇಡ. ಯಾಕೆ ಈ ಜನವರಿ ಬಿಟ್ಟು ನಂತರ ಮಾರ್ಚ್ ಅಥವಾ ಏಪ್ರಿಲ್ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ, ಜನವರಿಯಲ್ಲಿ ಮ್ಯಾಕ್ಸಿಮಮ್ 99% ಕಾಲ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇದೆ. ಇನ್ ಕೇಸ್ ಆಫ್ ಸಮ್ ಪರ್ಸೆಂಟೇಜ್ ಏನಾದರೂ ಮಿಸ್ ಆದರೆ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಯಾಕಾಗುತ್ತೆ ಅಂತಕ್ಕಂತಹ ಒಂದು ಮಾತನ್ನು ಹೇಳ್ಬೋದಾದರೆ, ಫೆಬ್ರವರಿಯಲ್ಲಿ ಬಜೆಟ್ ಇದೆ ಸ್ನೇಹಿತರೆ. 2026 ಬಜೆಟ್ ಫೆಬ್ರವರಿ ಮಂತಲ್ಲಿ ಇರುತ್ತೆ. ಹಾಗಾಗಿ ಬಜೆಟ್ನ ಒಂದು ಪ್ರಿಪ್ರೇಷನಲ್ಲಿ ಎಲ್ಲ ಸರ್ಕಾರದ ಮಟ್ಟದ ಅಧಿಕಾರಿಗಳು ಅದರಲ್ಲಿ ಒಂದು ಇನ್ವಾಲ್ವ್ ಆಗೋದ್ರಿಂದ ಅಲ್ಲಿ ಕೆಲವೊಂದು ದಿನಗಳನ್ನು ಮುಂದೂಡಿದರೂ ಕೂಡ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಈ ಒಂದು PSTR ನೇಮಕಾತಿ ಆಗೋದು ಶತಸಿದ್ಧ. ಸೂರ್ಯ ಹುಟ್ಟೋದು ಎಷ್ಟು ನಿಜಾನೋ PSTR ನೇಮಕಾತಿಗೆ ಅಧಿಸೂಚನೆ ಹೊರಗೆ ಬರೋದು ಕೂಡ ಅಷ್ಟೇ ನಿಜ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ತಾವು ತಡ ಮಾಡದೆ ಇಂದಿನಿಂದಲೇ ಈ ಒಂದು PSTR ಶಿಕ್ಷಕ ಹುದ್ದೆಗೆ ತಯಾರಿಯನ್ನು ನಡೆಸಿ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇಂದಿನ ಬಿಗ್ ಅಪ್ಡೇಟ್. ಸ್ನೇಹಿತರೆ, ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.